ಹಲೋ ಹಾಯ್ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳ ಪ್ರಕರಣದಲ್ಲಿ ಬಿಜೆಪಿ ಮತ್ತು RSS ಮುಸುಕಿನ ಗುದ್ದಾಟ ನಡೆಸ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಬೆಳವಣಿಗೆಗಳು ನಮ್ಮ ಮುಂದೆ ಕಾಣ್ತಾ ಇತ್ತು. ಮಾತ್ರವಲ್ಲ, ಕೆಲವೊಂದು ಹೋರಾಟಗಾರರು ಈ ಒಂದು BJP ನಾಯಕರುಗಳನ್ನು ವಿಮರ್ಶನೆ ಮಾಡಿದಂತಹ ಸಂದರ್ಭದಲ್ಲಿ ಸ್ವತಃ ಕೇಸು ದಾಖಲಿಸಿಕೊಂಡದ್ದು ಗೊತ್ತಿತ್ತು. ಅಥವಾ DCM DK ಶಿವಕುಮಾರ್ ಅವರು ವೈಯಕ್ತಿಕವಾಗಿ ದಾಳಿ ಮಾಡೋದನ್ನು ನಾವು ಸಹಿಸೋದಿಲ್ಲ ಅಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ ಸುಖಾಸುಮ್ಮನೆ ಪ್ರಕರಣ ದಾಖಲಿಸಿ ಬ್ರಹ್ಮಾವರದಲ್ಲಿ ಅರೆಸ್ಟ್ ಮಾಡಿಸಿರುವುದನ್ನು ಕೂಡ ಗಮನಿಸಿರ್ಬೋದು. BL ಸಂತೋಷ್ ಪರ DK ಶಿವಕುಮಾರ್ ಕೂಡ ಬ್ಯಾಟನ್ನು ಬೀಸಿದ್ರು. ಸೊ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇದ್ದಾಗಲೂ ಕೂಡ ಅವರು RSS ಮುಖಂಡ ಅನ್ನುವಂತಹ ಒಂದು ಕಾರಣಕ್ಕೆ ಕಲ್ಲಡ್ಕ ಪ್ರಭಾಕರ ಭಟ್ರವರು ಯಾಕೆ ಮಾತಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ರಾಜಕಾರಣಿಗಳು, ದೊಡ್ಡ ದೊಡ್ಡ ನಾಯಕರುಗಳು ಎತ್ತುತ್ತಾ ಇದ್ರು. ಮಾತ್ರವಲ್ಲ, BK ಹರಿಪ್ರಸಾದ್ ಅವರು ಹೇಳಿಬಿಟ್ಟಿದ್ರು, ಅಂದರೆ ಇದು ಧರ್ಮಸ್ಥಳ ಪ್ರಕರಣ ಅಂದರೆ RSSನ ಎರಡು ತಂಡಗಳ ನಡುವೆ ನಡೀತಾ ಇರುವಂತಹ ಮುಸುಕಿನ ಗುದ್ದಾಟ ಅಂತ ಹೇಳ್ತಾ ಇದ್ದು. ಸೊ ಅದಕ್ಕೆಲ್ಲದಕ್ಕೂ ಒಂದು ರೀತಿಯಲ್ಲಿ ಪುಷ್ಟೀಕರಣ ನೀಡುವಂತಹ ಕೆಲವೊಂದು ಮಾಹಿತಿಗಳನ್ನು BLR ಪೋಸ್ಟ್ ಹೊರಗಡೆ ಹಾಕಿರುವಂಥದ್ದು ನೋಡಿ. ಆರಂಭದಲ್ಲಿ BL ಸಂತೋಷ್ ವಿರುದ್ಧವಾಗಿ ಮಾತಾಡಿದಂಥ ಸಂದರ್ಭದಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ ಅವರು ಮೌನವನ್ನು ವಹಿಸಿದರು. ಇವಾಗ ಏನು ಕಲ್ಲಡ್ಕ ಪ್ರಭಾಕರ ಭಟ್ ಅವರ ಮೇಲೆ FIR ದಾಖಲಾಗ್ತಾ ಇರುವಂಥ ಸಂದರ್ಭದಲ್ಲಿ BL ಸಂತೋಷ್ ಅವರು ಮೌನ ವಹಿಸಿರುವ ವಿಚಾರದ ಬಗ್ಗೆ ಇವಾಗ ವರದಿ ಬರ್ತಾ ಇರುವಂಥದ್ದು ನೋಡಿ. ಒಂದು ರೀತಿಯಲ್ಲಿ ಒಂದು ಸಮುದಾಯದ ಮೇಲೆ, ಒಂದು ಸಮುದಾಯದ ಹೆಣ್ಣು ಮಕ್ಕಳನ್ನು ಅತ್ಯಂತ ಕೀಳು ಮಟ್ಟದಲ್ಲಿ ತಮ್ಮ ಭಾಷಣದ ಮುಖಾಂತರ ಹೊರಗಡೆ ಹಾಕಿದಂತಹ, ತನ್ನ ಒಳಗಿನ ಆ ಒಂದು ಕರಿ ಮನಸ್ಸನ್ನು ಹೊರಗಡೆ ಹಾಕಿದಂತಹ ಆ ಒಂದು ಕಲ್ಲಡ್ಕ ಪ್ರಭಾಕರ ಭಟ್ ವಿರುದ್ಧವಾಗಿ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ FIR ದಾಖಲಿಸಿತು. ಆದರೆ ಅದನ್ನು ಪ್ರೂವ್ ಮಾಡೋದಕ್ಕೆ ಆಗಿರಲಿಲ್ಲ. ಹೈಕೋರ್ಟ್ನಿಂದ ಬಲವಂತದ ಕ್ರಮ ಬೇಡ ಅಂತ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಬಿಟ್ಟಿದ್ರು. ಸೊ ಇವೆಲ್ಲ ಬೆಳವಣಿಗೆ ಆಗಿದ್ರೂ ಕೂಡ BL ಸಂತೋಷ್ ಅವರ ಮೌನ ಇವಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಪರ ವಿರೋಧ, ಅಂದರೆ ಆ ಒಂದು RSS ಅನ್ನುವಂತಹ ಒಂದು ಸಂಘದಲ್ಲಿ ಎರಡು ಬಣಗಳಿವೆ ಅನ್ನುವಂತಹ BK ಹರಿಪ್ರಸಾದ್ ಅವರ ವಾದ ಏನಿತ್ತು, ಅವೆಲ್ಲವೂ ಸರಿ ಎನಿಸುವಂತಹ ಕೆಲವೊಂದು ಸನ್ನಿವೇಶಗಳು ಸೃಷ್ಟಿ ಆಗ್ತಾ ಇರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ಕೂಡ ಬರ್ತಾ ಇದೆ. ಸೊ ಆ ಒಂದು ವರದಿಯಲ್ಲಿ ಕಂಪ್ಲೀಟ್ ಆದಂತಹ ಒಂದು ಡೀಟೇಲ್ ಕೂಡ ಇದೆ. ಆ ಒಂದು ಡೀಟೇಲನ್ನು ಗಮನಿಸ್ತಾ ಹೋದರೆ ಈ ಒಂದು ವಿಚಾರದಲ್ಲಿ ಇನ್ನಷ್ಟು ಮಾಹಿತಿಗಳು ನಮಗೆ ದೊರಕಿದ ಹಾಗೆ ಆಗುತ್ತದೆ. ಕಲ್ಲಡ್ಕ ಪ್ರಭಾಕರ ಭಟ್ ವಿರುದ್ಧದ FIR ಬಗ್ಗೆ BL ಸಂತೋಷ್ ಅವರು ಮೌನ ವಹಿಸಿರುವಂಥದ್ದು ಇವಾಗ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಒಂದು ರೀತಿಯಲ್ಲಿ ಬೆಳವಣಿಗೆಯನ್ನು ಸೃಷ್ಟಿ ಮಾಡಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ RSS ನಾಯಕ ಕಲ್ಲಡ್ಕ ಪ್ರಭಾಕರ ಭಟ್ ವಿರುದ್ಧ ದಾಖಲಾಗಿರುವಂತಹ ಪ್ರಥಮ ಮಾಹಿತಿ ವರದಿ, ಅಂದರೆ FIR ಬಗ್ಗೆ BJP ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರು ಸ್ಪಷ್ಟವಾಗಿ ಮೌನ ವಹಿಸಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳ ವಿಷಯ ಮತ್ತು ಕಲಬುರಗಿಯಲ್ಲಿ RSS ರೂಟ್ ಮಾರ್ಚ್ ನಡೆಸಲು ಅನುಮತಿ ನಿರಾಕರಿಸಿದ ಬಗ್ಗೆ ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಸಂತೋಷ್ ಬಹಿರಂಗವಾಗಿ ಮಾತನಾಡಿದರು. ಧರ್ಮಸ್ಥಳಕ್ಕೆ ಸಂಬಂಧಿಸಿದಂತೆ ಸಂತೋಷ್ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಪೋಸ್ಟ್ ಕೂಡ ಮಾಡಿದರು ಮತ್ತು ಈ ವಿಷಯದ ಬಗ್ಗೆ ಸಾರ್ವಜನಿಕವಾಗಿ ರಹಸ್ಯವಾಗಿ ಮಾತನಾಡಿದರು ಕೂಡ. ತಮ್ಮ ಹೇಳಿಕೆಗಳ ಮೂಲಕ BL ಸಂತೋಷ್ ಅವರು ಎರಡೂ ವಿವಾದಗಳಲ್ಲಿ ಕರ್ನಾಟಕ BJPಗೆ ನಿರ್ದೇಶನವನ್ನು ನೀಡಿದರು ಕೂಡ. ಆದಾಗ್ಯೂ ಕೂಡ ಭಟ್ ವಿರುದ್ಧದ FIR ಬಗ್ಗೆ ಸಂತೋಷ್ ಯಾವುದೇ ಮಾತನಾಡನ್ನು ಕೂಡ ಆಗಲಿಲ್ಲ, ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿಲ್ಲ. DK ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಕಲ್ಲಡ್ಕ ಪ್ರಭಾಕರ ಭಟ್ ಅವರ ಭಾರೀ ಬೆಂಬಲವನ್ನು ಹೊಂದಿಕೊಂಡಿರುವಂತಹ ವ್ಯಕ್ತಿ. ಇದನ್ನು ಸಾಮಾನ್ಯವಾಗಿ ಸಂಘದ ಹಿಂದುತ್ವ ಪ್ರಯೋಗಾಲಯ ಅಂತ ಕೂಡ ಕರೆಯಲಾಗುತ್ತೆ. ಅಕ್ಟೋಬರ್ 25ರಂದು FIR ದಾಖಲಾಗಿದೆ. ಆದರೆ 4 ದಿನಗಳ ನಂತರವೂ BL ಸಂತೋಷ್ ಫೇಸ್ಬುಕ್ನಲ್ಲಿ ಭಟ್ ಅವರೊಂದಿಗೆ ಒಗ್ಗಟ್ಟನ್ನು ತೋರಿಸುವಂತಹ ಅಥವಾ ಎಕ್ಸಲ್ಲಿ ಯಾವುದೇ ಒಂದು ಟ್ವೀಟರನ್ನು ಹಾಕಿ ಒಗ್ಗಟ್ಟನ್ನು ತೋರಿಸುವಂತಹ ಪೋಸ್ಟನ್ನು ಮಾಡಿರುವುದು ಯಾರ ಗಮನಕ್ಕೂ ಬಂದಿಲ್ಲ. ಇದು ಈಗ ಇಬ್ಬರು ನಾಯಕರ ನಡುವಿನ ಸಂಬಂಧದ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿರುವಂಥದ್ದು. ಸಂಘ ಪರಿವಾರದ ಕೆಲವೊಂದು ಮೂಲಗಳು BLRpost.comಗೆ ಭಟ್ ಅವರ ವಿರೋಧಿಗಳು ಕಾಂಗ್ರೆಸ್ನಲ್ಲಿಲ್ಲ, ಬದಲಾಗಿ RSSನ ಒಳಗೆ ಇದ್ದಾರೆ ಅಂತ ತಿಳಿಸಿವೆ. ಕೆಲವು ವರ್ಷಗಳ ಹಿಂದೆ ಕಲ್ಲಡ್ಕದ ಶ್ರೀರಾಮ ಶಾಲೆಯ ವಿದ್ಯಾರ್ಥಿಗಳು ಬಾಬರಿ ಮಸೀದಿ ಧ್ವಂಸವನ್ನು ನೃತ್ಯ ಪ್ರದರ್ಶನದ ಮೂಲಕ ಪುನರಾವರ್ತಿಸಿದಾಗ ಹಿರಿಯ RSS ನಾಯಕರೊಬ್ಬರು ಶಾಲೆಯಿಂದ ದೂರ ಉಳಿದಿದ್ದರು ಅಂತ ವರದಿಯಾಗಿದೆ. ಇದು RSS ನಡೆಸ್ತಾ ಇಲ್ಲ ಅಂತ ಹೇಳಿದರು. ಈ ಸಮಯದಲ್ಲಿ FIR ಸಹ ದಾಖಲಾಗಿದ್ದು ಈ ಒಂದು ವಿಚಾರದಲ್ಲಿ. BL ಸಂತೋಷ್ ಅವರ ಮೌನವು ಎದ್ದು ಕಾಣ್ತಾ ಇದೆ ಮತ್ತು ಭಟ್ ಅವರೊಂದಿಗಿನ ಸಂಬಂಧ ಹದಗೆಟ್ಟಿದೆ ಅಂತ ಮೂಲಗಳು ತಿಳಿಸಿರುವಂಥದ್ದು. ಇನ್ನು DKಶಿ RSS ಮತ್ತು BJP ಕಾರ್ಯಕರ್ತರಲ್ಲಿ ಅನೇಕರು ಈಗ ಈ ವಿಷಯವನ್ನು ಖಾಸಗಿಯಾಗಿ ಚರ್ಚೆ ನಡೆಸ್ತಾ ಇದ್ದಾರೆ. BL ಸಂತೋಷ್ ಅವರ ಮೌನವು ಪಕ್ಷದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಅಂತ ತಳಮಟ್ಟದ ಕಾರ್ಯಕರ್ತರು ಇವಾಗ ನಂಬುತ್ತಾ ಇರುವಂಥದ್ದು.
ವಿಶೇಷ ತನಿಖಾ ತಂಡ SIT ರಚನೆಯಾದ ನಂತರ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನು ಬೆಂಬಲಿಸಿ ರ್ಯಾಲಿ ನಡೆಸಿದ್ದಕ್ಕಾಗಿ ಅನೇಕ ಕಾರ್ಯಕರ್ತರು ಈಗಾಗಲೇ ನಾಯಕರ ವಿರುದ್ಧ ಅಸಮಾಧಾನಗೊಂಡಿರುವುದರಿಂದ ಈ ಅಸಮಾಧಾನ ಮತ್ತಷ್ಟು ಹೆಚ್ಚಾಗಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಸಾಮೂಹಿಕ ಅಂತ್ಯಕ್ರಿಯೆಯ ತನಿಖೆಗಾಗಿ SITಯನ್ನು ರಚನೆ ಮಾಡಲಾಗಿತ್ತು. ಏತನ್ಮಧ್ಯೆ ಕಲ್ಲಡ್ಕ ಪ್ರಭಾಕರ ಭಟ್ ಅವರು ಧರ್ಮಸ್ಥಳ ಸಂಸ್ಥೆಯಿಂದ ದೂರವಿದ್ದು ಜಿಲ್ಲೆಯ ಭಾವನೆ ತನಿಖೆಯನ್ನು ಹೆಚ್ಚಾಗಿ ಬೆಂಬಲಿಸುತ್ತಿರುವುದರಿಂದ ಈ ವಿಷಯದಲ್ಲಿ ಮಾತನಾಡಿಲ್ಲ ಎನ್ನುವಂತಹ ವಿಚಾರ ಕೂಡ ಹೊರಗಡೆ ಬರ್ತಾ ಇರುವಂಥದ್ದು. ಈ ಒಂದು ವರದಿಯನ್ನು BLR ಪೋಸ್ಟ್ ಹೊರಗಡೆ ಹಾಕಿರುವಂಥದ್ದು. ಸೊ ಧರ್ಮಸ್ಥಳ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ವಿಚಾರ ಮಾತ್ರವಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಪ್ರಚೋದನೆ ಭಾಷಣಗಳನ್ನು ಮಾಡಿ ಸುದ್ದಿ ಆಗ್ತಾ ಇರುವಂತಹ ಕಲ್ಲಡ್ಕ ಪ್ರಭಾಕರ ಭಟ್ ವಿಚಾರ ಆದ ಕೂಡ ಕಾರಣ ಈ ಒಂದು ವಿಚಾರ ಹೆಚ್ಚಿನ ಒಂದು ಮಹತ್ವವನ್ನು ಪಡ್ಕೊಂಡಿರುತ್ತೆ. ಸೊ ಒಬ್ವಿಯಸ್ಲಿ ಈ ಒಂದು ವಿಚಾರ ಕೂಡ BLR ಪೋಸ್ಟ್ ವರದಿ ಮಾಡಿತ್ತು. ಸೊ ಆ ಒಂದು ವರದಿಯನ್ನು ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾನೆ. ದಯವಿಟ್ಟು ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ಈ ಒಂದು ಎರಡು ನಾಯಕರ ಪರವಾಗಿ ಅಥವಾ ವಿರುದ್ಧವಾಗಿ ಅಥವಾ ಇವರ ವಿಚಾರದಲ್ಲಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಆ ಒಂದು ವಿಚಾರವನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾತಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ